ಓಂ ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ಭಕ್ತಿಯ ಮತ್ತೊಂದು ಹೆಸರೇ ಪ್ರೀತಿ. ಎಲ್ಲಿ ಪ್ರೀತಿ ಇರುತ್ತದೆಯೋ ನಾನಲ್ಲಿರುತ್ತೇನೆ. ಕಷ್ಟದ ಸಮಯದಲ್ಲೂ ಧೈರ್ಯವಾಗಿ ನಡೆಯಲು ಕಲಿತು ಬಿಟ್ಟರೆ, ನಿನ್ನ ತಾಳ್ಮೆಯಿಂದ ನಿನ್ನ ನೋವಿಗೆ ನೀನೇ ಮುಕ್ತಿ ನೀಡಿ ಅದನ್ನು ಕಳುಹಿಸಿಬಿಟ್ಟರೆ ಸುಖ ನಿನ್ನದೇ. ನೋವಿಗೆ ಮುಕ್ತಿಯನ್ನು ನೀಡುವುದೆಂದರೆ, ನೋವು ನಿನ್ನನ್ನು ಕಾಡಿದಾಗ ನೀನು ಸೋತು ಹೋದರೆ ಅದಕ್ಕೆ ಶಕ್ತಿ ಸಿಗುತ್ತದೆ. ತಾಳ್ಮೆಯನ್ನು ತೋರಿಸಿ ಧೈರ್ಯವಾಗಿದ್ದರೆ, ಅದರ ಜೊತೆಯೇ ಪಯಣಿಸಿದರೆ ನೋವಿಗೆ ಮುಕ್ತಿ ಸಿಗುತ್ತದೆ. ನೀನು ತಾಳ್ಮೆಯನ್ನು ತೋರಿಸುವ ಸಮಯ ನಾನು ಇನ್ನೂ ಹೆಚ್ಚಾಗಿ ನಿನ್ನ ಮೇಲೆ ಗಮನವಹಿಸುತ್ತಿರುತ್ತೇನೆ. ನೀನು ಅದೆಷ್ಟು ದೊಡ್ಡ ಕಾರ್ಯವನ್ನು ಮಾಡಿರುವೆ ಎನ್ನುವುದಕ್ಕಿಂತ, ನಿನ್ನ ಕಾರ್ಯದಿಂದ ಎಷ್ಟು ಜನರಿಗೆ ಸಂತೋಷ, ನೆಮ್ಮದಿ, ಸಹಾಯ ಸಿಕ್ಕಿದೆ ಎಂಬುದು ಮಾತ್ರವೇ ಲೆಕ್ಕ. ನೀನು ನಿನ್ನ ಕಣ್ಣುಗಳನ್ನು ಮುಚ್ಚಿಕೊಂಡಾಗಲೂ ನಾನು ನಿನಗೆ ಕಾಣಿಸಿಕೊಂಡರೆ, ಅದರಲ್ಲಿ ನನ್ನ ಒಂದು ಇಚ್ಛೆ ಇದೆ. ನಿನಗೆ ಬೇಕಾಗಿರುವ ವಿಷಯಗಳಿಗೆ ನೀನು ನನ್ನ ಬಳಿ ಬರುವ ಹಾಗೆ, ನನಗೆ ಬೇಕಾಗಿರುವ ವಿಷಯಕ್ಕಾಗಿ, ನಾನು ಮಾಡಬೇಕಾದ ಒಂದು ಕೆಲಸಕ್ಕಾಗಿ ನಿನ್ನ ಸಹಾಯ ಕೋರಿ ನಾನು ನಿನ್ನ ಬಳಿ ಬರುತ್ತೇನೆ. ನಿನ್ನಿಂದ ನನ್ನ ಕಾರ್ಯಗಳನ್ನು ಮಾಡಿಸಿಕೊಳ್ಳುವ ಮುನ್ನ ನಿನ್ನನ್ನು ಬಲಪಡಿಸುವುದು ಅಗತ್ಯ. ಜೀವನದ ನಿಜವಾದ ಅರ್ಥವನ್ನು ಮತ್ತು ನಿನ್ನ ಜೀವನದ ಉದ್ದೇಶವನ್ನು ನೀನು ಅರಿತು ಬಿಟ್ಟರೆ, ನಿನ್ನ ಜೀವನದ ಪಯಣವು ಸುಂದರವೆನಿಸುತ್ತದೆ. ನನ್ನ ಮಗುವೆ, ನಿಧಾನವಾಗಿದ್ದರೂ ಒಂದೊಂದಾಗಿ ಎಲ್ಲ ಸರಿಯಾಗುತ್ತಿದೆ. ನಿನಗೆ ನನ್ನ ಆಶೀರ್ವಾದವಿದೆ. ಧೈರ್ಯವಾಗಿರು, ನೆಮ್ಮದಿಯಾಗಿರು. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.